ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಿಮ್ಗೆ ಅನಿಸ್ಬೋದು ನೋಡಿ ನನ್ನ ಹಸ್ಬೆಂಡ್. ನೀವೆಲ್ಲ ಅಂದ್ಕೊಂಡಿರ್ಬೋದು ಇವರೆಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದಾರೆ ಅಂತ. ನಾವು ಹೋಗ್ತಿರೋದು ಸಿಟಿ ಸೆಂಟರ್ ಮಾಲ್ಗೆ, ಅದು ಕೂಡ ಸಿಟಿ ಸೆಂಟರಲ್ಲಿರುವ ಟ್ರೆಂಡ್ಸ್ಗೆ ಯಾಕೆ ಅಂದರೆ ಟ್ರೆಂಡ್ಸಲ್ಲಿ ಈಗ ವೀಕೆಂಡ್ ಆಫರ್ ಹಾಕಿದ್ದಾರೆ. ಆ ವೀಕೆಂಡ್ ಆಫರ್ ಹೇಗಿದೆ ಅಂದರೆ, ನಾವು 7,000 ಇದೇನಾದರೂ ಕ್ಲೋತಿಂಗ್ನ ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದರೆ, ಅದು ಕೂಡ ಸೆಲೆಕ್ಟೆಡ್ ಐಟಮ್ಸ್, ಅದನ್ನು ಪರ್ಚೇಸ್ ಮಾಡಿದರೆ ನಮಗೆ 3,499ಗೆ ಆ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ. ಅಂದರೆ 7,000 ಇದು ಪರ್ಚೇಸ್ ಮಾಡಿದರೆ ಅದರ ಆಫ್ ರೇಟ್ ಕೊಟ್ಟು ಬರಲಿಕ್ಕೆ ಮಾತ್ರ. ಅದು ಕೂಡ ನಾವು ಕೌಂಟ್ ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ. ಎಲ್ಲ ಪ್ರಾಡಕ್ಟಿಗೆ ಈ ಆಫರ್ ಇರಲ್ಲ, ನಮಗೆ ಸೆಲೆಕ್ಟ್ ಮಾಡಿಬಿಟ್ಟು ನಾವು ತಗೊಳ್ಬೇಕಾಗುತ್ತೆ. ಲಾಸ್ಟ್ ವೀಕ್ ಕೂಡ ಈ ಆಫರ್ ಇತ್ತು, ಆದರೆ ನಾವು ಟ್ರೆಂಡ್ಸಿಗೆ ಬಂದಾಗಂತೂ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಸೊ ನಾವು ತುಂಬ ಸೆಲೆಕ್ಟ್ ಮಾಡಿದ್ವಿ ಕೂಡ, ಆದರೆ ನಮಗೆ ಬಿಲ್ ಮಾಡೋಕ್ಕಂತೂ ಆಗಿಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡ್ ಪರ್ಚೇಸ್ ಮಾಡಿರುವ ಅಮೌಂಟೇ ಅಷ್ಟಾಗಿತ್ತು. ಸೊ ನಾವೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅದನ್ನು ಹಾಗೆ ರಿಜೆಕ್ಟ್ ಮಾಡಿ ಬಂದಿದ್ವಿ. ಇವತ್ತು ನಾವು ಸೀದಾ ಡೈರೆಕ್ಟಾಗಿ ಟ್ರೆಂಡ್ಸ್ ಒಳಗೆ ಮಾತ್ರ ಹೋಗೋದು ಅಂತ ಅಂದ್ಕೊಂಡು ಬಂದಿರೋದು, ಆದರೆ ಇದು ಸಾಧ್ಯನಾ? ಖಂಡಿತ ಇಲ್ಲ. ಸಿಟಿ ಸೆಂಟರ್ ಮಾಲ್ ಒಳಗೆ ಎಂಟ್ರಾದ ಕೂಡಲೇ ನಮ್ಮ ಕಣ್ಣಿಗೆ ಕಾಣಿದ್ದು ಒಂದು ಜ್ಯುವೆಲರಿ ಶಾಪ್. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಅಲ್ಲಿಗೆ ಹೋಗಬೇಕು. ನನ್ನ ಅಕ್ಕ ಬ್ಯಾಂಗಲ್ ನೋಡ್ತಾ ನಿಂತ್ಕೊಂಡಿದ್ದಾಳೆ, ತಗೊಳ್ಳೋದು ಕಾಣಿಸಿಲ್ಲ, ಕಣ್ಣನ್ನು ಮಾಡಿಸಿದ್ದೀವಿ. ಸುಮ್ಮನೆ ತೆಗಿಸಿಬಿಡಲ್ಲ, ನನಗೆ ಇದು ವೇಸ್ಟ್ ಆಯಿತು. ವೇಸ್ಟ್ ಆಗಲಿಲ್ಲ, ಕಲೆಕ್ಷನ್ ತುಂಬ ಚಂದ ಕಲೆಕ್ಷನ್ಸ್ ಉಂಟು. ಅದು ಮಾಲ್ ಅಲ್ಲ, ಆದರೆ ಕಾಸ್ಟ್ ಸ್ವಲ್ಪ ಹೈ ಆದರೂ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ ಕೂಡ ಇದೆ. ಸೊ ಇಲ್ಲಿ ನಾವು ಟ್ರೆಂಡ್ಸ್ಗೆ ಹೋಗೋದನ್ನು ಮರ್ತೇ ಬಿಟ್ವಿ. ಯಾಕೆಂದರೆ ನಾವು ಎಂಟ್ರಿ ಆದ್ವಿ 99 ಮಾರ್ಕೆಟ್ಗೆ. ಇಲ್ಲಿ 99 ಮಾರ್ಕೆಟ್ ಅಂದ ತಕ್ಷಣ ಎಲ್ಲ ಐಟಮ್ ಕೂಡ 99ಗೆ ಸಿಗುತ್ತೆ ಅಂತ ಅರ್ಥ ಅಲ್ಲ. ಸೊ ಇದರ ಹೆಸರು ಬಂದು 99 ಮಾರ್ಕೆಟ್. ಆದರೆ ತುಂಬ ಐಟಮ್ಸ್ಗಳಿವೆ. ನೀವು ಇಲ್ಲಿ ಬಂದರೆ, ಸಿಟಿ ಸೆಂಟರ್ಗೆ ಬಂದರೆ ಈ 99 ಮಾರ್ಕೆಟನ್ನು ಮರೆಯಲೇಬೇಡಿ ವಿಸಿಟ್ ಮಾಡೋದನ್ನು. ಯಾಕೆಂದರೆ ಫುಲ್ ಫಿದಾ ಆಗೋಗ್ತೀರಿ. ಅಷ್ಟೊಂದು ವೆರೈಟಿ ಐಟಮ್ಸ್ ಇದೆ, ಎಲ್ಲನೂ ಇದೆ, A to Z ಐಟಮ್ಸ್ ಇದೆ. ಸೊ ಮಾರ್ಕೆಟಲ್ಲಿ ದುಡ್ಡಂತೂ ಖಾಲಿ ಆಯಿತು. ಇಲ್ಲಿ ಮೈಂಡ್ ಸ್ವಲ್ಪ ಕೂಲ್ ಆಗಿರಲಿ ಅಂತ ನಾವು ತಿಂದ್ವಿ ಐಸ್ ಕ್ರೀಮ್. ಎಲ್ಲ ಕಡೆ ಸುತ್ತಿ ಲಾಸ್ಟ್ ಬಂದು ನಾವು ತಲುಪಿದ್ದು ಟ್ರೆಂಡ್ಸ್ಗೆ. ಅದು ಕೂಡ ಫಸ್ಟ್ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಆದರೂ ಪರವಾಗಿಲ್ಲ, ಟ್ರೆಂಡ್ಸ್ ಒಳಗಡೆ ಬಂದಾಯಿತು. ತುಂಬ ಪ್ರಾಡಕ್ಟ್ಗಳನ್ನು ನೋಡಿ ಕೂಡ ಆಯಿತು. ಆದರೆ ಲಾಸ್ಟ್ ಟೈಮ್ ಇದ್ದಂಥ ಪ್ರಾಡಕ್ಟ್ಗಳಿಗೆ ಆಫರ್ ಅಂತೂ ಇದ್ದಿರಲಿಲ್ಲ. ಯಾಕೆಂದರೆ ನಾನು ಕೇಳಿದೆ, ಅವ್ರು ಹೇಳಿದರು ಇದು ನ್ಯೂ ಕಲೆಕ್ಷನ್ ಅಂತ. ಸೊ ಗೊತ್ತಿಲ್ಲ 1 ವೀಕಲ್ಲಿ ಹೇಗೆ ಅದರ ಪ್ರೈಸ್ ಚೇಂಜ್ ಆಗಿದೆ ಅಂತ. ಆದರೆ ಇವತ್ತು ಕೂಡ ಕೆಲವೊಂದು ಐಟಮ್ಸ್ ಇತ್ತು. ಸೊ ನಾವು ಈಗ ತುಂಬ ಸ್ಪೀಡಾಗಿ ನಮಗೇನೆಲ್ಲ ಬೇಕು ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ತುಂಬ ಲೇಟ್ ಆದ ನಂತರ ಆಮೇಲೆ ಬಿಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ನಾವು ಒಂದೊಂದು ಕ್ಲೋತಿಂಗ್ ಬೈ ಮಾಡಿದ ಕೂಡಲೇ ಅದು ಕೌಂಟ್ ಮಾಡಿ ಬೈ ಮಾಡ್ತಿದ್ವಿ. ಯಾಕೆಂದರೆ ನಮಗೆ ಇದ್ದಿದ್ದು ಟೋಟಲ್ 7,000. ಆ 7,000 ಆಫ್ ಪ್ರೈಸ್ ಮಾತ್ರ ನಮಗೆ ಪೇ ಮಾಡೋಕ್ಕಿದ್ದಿದ್ದು. ಸೊ ಹಾಗಾಗಿ ಎಲ್ಲ ಐಟಮ್ಗಳನ್ನು ಕೂಡ ಕೌಂಟ್ ಮಾಡಿ ಆ ಬಾಸ್ಕೆಟ್ ಒಳಗೆ ಹಾಕ್ತಿದ್ವಿ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನಂದರೆ, ನಾವು 3 ಜನ ಸೇರಿ 7,000 ಬೈ ಮಾಡಬೇಕು ಅಂತ ನಾವು ಹೇಳ್ಕೊಂಡು ಬಂದಿರೋದು. ಆದರೆ ಫೈನಲಿ ನಮ್ಮ ಬಿಲ್ ಎಷ್ಟಾಗುತ್ತೆ ಅಂತ ನೀವೇ ಕಾದು ನೋಡಿ. ಇಲ್ಲಿ
ಬಿಲ್ ಯಾರು ಕೊಡೋದು ಅನ್ನೋ ಚರ್ಚೆ ಕೂಡ ಆಯಿತು. ಫೈನಲಿ ನಮ್ಮ ಪರ್ಚೇಸ್ ಕೂಡ ಮುಗೀತು. ಸೊ ನಾವು ಅಂದ್ಕೊಂಡು ಬಂದಿರೋ ಅಮೌಂಟ್ 7,000, ಆದರೆ ಇಲ್ಲಿ ನಾವು ಬೈ ಮಾಡಿರೋದು 21,000. ಅದರ ಆಫ್ ಪ್ರೈಸ್ ನಮಗೆ ಪೇ ಮಾಡೋಕ್ಕಿರೋದು ಮಾತ್ರ ಅಂದರೆ 10,500. ಇಲ್ಲಿ ಬಿಲ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಯಾಕೆಂದರೆ ಕೆಲವು ಸಲ ನಾವು ಸೆಲೆಕ್ಟ್ ಮಾಡಿರುವಂಥ ಐಟಮ್ ಅದಕ್ಕೆ ಆಫರ್ ಇರೋದಿಲ್ಲ. ಕೆಲವರು ಟ್ರೈ ಮಾಡಿಬಿಡ್ತಾರೆ, ಹಾಗೆ ಅವರು ತಗೊಂಡಿರುವಂಥ ಜಾಗದಲ್ಲಿ ಇಡಲ್ಲ, ಎಲ್ಲೆಲ್ಲಿ ತಂದು ಇಡ್ತಾರೆ. ಸೊ ಹಾಗಾಗಿರುತ್ತೆ. ಇನ್ನೊಂದು ಬಾರ್ಕೋಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ಥರ ತುಂಬ ಸಲ ಪ್ರಾಬ್ಲಮ್ ಆಯಿತು. ಒಂದನ್ನು ಕ್ಯಾನ್ಸಲ್ ಮಾಡೋದು, ಇನ್ನೊಂದನ್ನು ಆ್ಯಡ್ ಮಾಡೋದು, ಆ ಥರನೇ ಆಗ್ತಾ ಇತ್ತು. ಇನ್ನೇನು ಎಲ್ಲನೂ ಕ್ಲಿಯರ್ ಆಯಿತು. ಇನ್ನು ಪೇ ಆನ್ ಮಾಡೋದು ಬಾಕಿ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಅವರ ಸ್ಕ್ಯಾನರ್ ಸರಿ ಇರಲಿಲ್ಲ. ಸೊ ಇನ್ನು ಹೇಗೆ ಪೇ ಮಾಡೋದು ಅನ್ನೋದೇ ಕನ್ಫ್ಯೂಷನ್. ಆದರೂ ಹಾಗೋ ಹೀಗೋ ಮಾಡಿ ಫೈನಲ್ ನಮ್ಮ ಪೇ ಕೂಡ ಆಯಿತು. ಸಿಸಿಗೆ ಬಂದು ಪಾನಿಪುರಿ ತಿನ್ನದಿದ್ರೆ ಏನು ಮಜಾ ಇರುತ್ತೆ ಅಲ್ವಾ. ಪಾನಿಪುರಿ ತಿನ್ನಬೇಕು ಅಂತ ಸ್ಟಾಲ್ ಹತ್ರ ಬಂದ್ವಿ. ಆಗಲೇ ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು. ಸೊ ಫೈನಲಿ ನಮಗೋಸ್ಕರ 2 ಪ್ಲೇಟ್ ಮಾತ್ರ ಬಾಕಿ ಇತ್ತು. ಅದನ್ನು ಖುಷಿಯಿಂದ ತಿಂದ್ವಿ. ಈ ಶಾಪಿಂಗ್ ಮಜಾ ಅಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಪಾನಿಪುರಿ ತಿಂದು ಸೀದಾ ಮನೆಗೆ ಬಂದ್ವಿ. ಸೊ ಈಗ ಅನ್ಬಾಕ್ಸಿಂಗ್ ಕಾರ್ಯಕ್ರಮ. ಮಕ್ಕಳಿಗಂತೂ ಟಾಯ್ಸ್ ಇಟ್ಕೊಂಡು ಬಂದಿದ್ವಿ. ಸೊ ಅವರು ಕೂಡ ತುಂಬ ಖುಷಿಪಟ್ಟರು. ಹಾಗೆ ಒಂದೇ ಗಳಿಗೆಯಲ್ಲಿ ಸತ್ಯಾನಾಶ ಮಾಡಿಬಿಟ್ರು. ಇವತ್ತಿನ ಶಾಪಿಂಗ್ ಮಜಾ ಅಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಹಾಗೆ ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡೋದ್ರಲ್ಲಿ ಏನು ಮಜಾ ಇದೆ ಅಲ್ವಾ. ಹಾಗೆ ತುಂಬ ದುಡ್ಡಿರಬೇಕು ಅಂತ ಕೂಡ ಅನಿಸ್ತು.
ಆದರೂ ಪರವಾಗಿಲ್ಲ, ಏನೇನು ಪರ್ಚೇಸ್ ಮಾಡಿದ್ವಿ ಅದರಲ್ಲಿ ನಮಗೆ ತೃಪ್ತಿ ಇದೆ. ಸೊ ಈ ವಿಡಿಯೋನ ನೀವೆಲ್ಲ ನೋಡಿದ್ದೀರಾ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಕ್ಲಿಕ್ ಮಾಡೋದನ್ನು ಮರೆಬೇಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಚಾನಲ್ನ ಎಂಡ್ವರೆಗೂ ವಾಚ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟಾಟಾ, ಬಾಯ್.